ನಮಸ್ಕಾರ ವೀಕ್ಷಕರೇ. ಇವತ್ತು ಹಸು ಕರುವಾಗಿದಂತಹ ಸಂದರ್ಭದಲ್ಲಿ ಹಸು ಹಾಗೂ ಕರುವಿನ ಪೋಷಣೆಯನ್ನ ಹೇಗ್ ಮಾಡಬೇಕು ಹಾಗೂ ಹಸು ಕರು ಹಾಕಿದಂತಹ ಸಂದರ್ಭದಲ್ಲಿ ಹಸುವಿನ ಶಕ್ತಿ ಪೂರ್ತಿಯಾಗಿ ಕಡಿಮೆ ಆಗಿರುತ್ತೆ. ಹಸುವಿಗೆ ಮೊದಲನೇದಾಗಿ ಏನ್ ಆಹಾರ ಕೊಡಬೇಕು, ಕರುವನ್ನ ಹೇಗೆ ಪೋಷಣೆ ಮಾಡಬೇಕು ಅನ್ನುವ ಪೂರ್ತಿ A to Z ವಿಷಯಗಳನ್ನ ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟ ಇದ್ದಂತವರು ಪೂರ್ತಿಯಾಗಿ ವಿಡಿಯೋವನ್ನ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಧನ್ಯವಾದ. ಸ್ವಾಗತ. ಇವತ್ತಿನ ವಿಶೇಷ ಏನು ಅಂದ್ರೆ, ನಮ್ಮ ಹಸು ಕರು ಹಾಕಿತ್ತು. ಹಸು ಕರು ಹಾಕಿದಂತಹ ಸಂದರ್ಭದಲ್ಲಿ ಕರು ಹಾಗೂ ಹಸುವಿನ ಪೋಷಣೆಯನ್ನ ಹೇಗ್ ಮಾಡಬೇಕು ಅನ್ನುವಂಥದ್ದು ಇವತ್ತಿನ ವಿಡಿಯೋ. ಬನ್ನಿ ವೀಕ್ಷಕರೇ, ನಾನು ಬೆಳಗ್ಗೆ ಹಾಲು ಕರೆಯುವ ಅಂತ ಕೊಟ್ಟಿಗೆಗೆ ಬರ್ತೀನಿ. ಬಂದ ತಕ್ಷಣ ನಮ್ಮ ಹಸು ಕರು ಹಾಕಿರುತ್ತೆ. ನಿಜವಾಗ್ಲೂ ನನಗೆ ಇದನ್ನು ನೋಡಿ ಶಾಕ್ ಆಗುತ್ತೆ. ಕಾರಣ ಏನು ಅಂದರೆ, ನಮ್ಮ ಹಸು ಕರು ಹಾಕುತ್ತೆ ಎನ್ನುವ ಯಾವ ಲಕ್ಷಣಗಳು ಸಹ ಇರಲಿಲ್ಲ. ಯಾಕೆಂದರೆ ನಾನು ನವೆಂಬರ್ ಎಂಡಲ್ಲಿ ಈ ಹಸುವನ್ನು ತಗೊಬಂದಿದ್ದು. ಹಸು ತರಬೇಕಾದಂತಹ ಸಂದರ್ಭದಲ್ಲಿ ಹಸು ಕೊಟ್ಟಂಥವ್ರು 2 ತಿಂಗಳಾಗಿದೆ ಹಸುಗೆ ಅಂತ ಅನಿಸುತ್ತೆ. ನಮಗೂ ಕನ್ಫರ್ಮೇಷನ್ ಇಲ್ಲ. ಹಾಗಾಗಿ ನೀವು ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಕೊಟ್ಟಿರ್ತಾರೆ. ಹಾಗಾಗಿ 7 ತಿಂಗಳು ಹಸುಗಾಗಿರುತ್ತೆ. ನಾವು ಈ 1 ವಾರದ ಹಿಂದೆ ಇದ್ದಕ್ಕಿದ್ದ ಹಾಗೆ ಕೆಚ್ಚಲು ಸ್ವಲ್ಪ ದಪ್ಪ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ಹಾಲು ಕರೆಯೋದನ್ನು ನಿಲ್ಲಿಸ್ತೇವೆ. ನಿಲ್ಲಿಸಿದಂತಹ ಸಂದರ್ಭದಲ್ಲಿ 1 ವಾರ ಆಗಿರೋದು. ಇವತ್ತು ಹಾಲು ಕರೆಯೋಕ್ಕೆ ಬಂದರೆ ಕೊಟ್ಟಿಗೆಯಲ್ಲಿ ಹಸು ಕರು ಹಾಕಿದೆ. ನೋಡಿ ತುಂಬ ಖುಷಿ ಆಯಿತು. ಹೆಣ್ಣು ಕರು. ವೀಕ್ಷಕರೇ, ಇದೇ ಸಂದರ್ಭದಲ್ಲಿ ಏನು ಮಾಡಬೇಕು ಕರು ಹಾಕಿದಂತಹ ಸಂದರ್ಭದಲ್ಲಿ ಅಂದರೆ, ನಾನು ಬಂದ ತಕ್ಷಣ ಕರು ಸ್ವಲ್ಪ ಪಕ್ಕದಲ್ಲಿ ಮಲಗಿತ್ತು. ಮೂಕ ಪ್ರಾಣಿಗಳು ತುಂಬ ಮುಗ್ಧ ಸ್ವಭಾವದವು, ಯಾವುದೇ ತೊಂದರೆ ಕೊಟ್ಟಿರಲಿಲ್ಲ. ಪಕ್ಕದಲ್ಲಿ ಮಲಗಿದ್ದಂತಹ ಕರುವನ್ನು ಬಂದು ಒಣಗಿರುವಂತಹ ಒಂದು ಬಟ್ಟೆ ತಗೊಂಡು, ಶುಭ್ರವಾದ ಬಟ್ಟೆಯಲ್ಲಿ ಪೂರ್ತಿ ಅದರ ಬಾಯಿ ಹಾಗೂ ಮೂಗನ್ನು ಏನು ಲೋಳೆ ತುಂಬಿಕೊಂಡಿರುತ್ತೋ ಅದನ್ನೆಲ್ಲ ಸ್ವಚ್ಛ ಮಾಡಬೇಕು. ಹಸುವಿನ ಪಕ್ಕದಲ್ಲಿದ್ದರೆ ಅದೇ ಸ್ವಚ್ಛ ಮಾಡುತ್ತೆ. ಅದೇ ದೂರದಲ್ಲಿದ್ದರಿಂದ ಕಟ್ಟಾಕಿದ್ರಿಂದ ನಾವೇ ಮಾಡಬೇಕಾಯ್ತು. ಅದನ್ನು ಮಾಡಿದ ತಕ್ಷಣ ನಾನು ಮಾಡಿದ ಕೆಲಸ ಏನು ಅಂದರೆ, ಅದರ ಕಾಲಲ್ಲಿರುವಂತಹ ಗೆರ್ಸನ್ನು ಪೂರ್ತಿಯಾಗಿ ವೈಟ್ ಇರುವಂಥದ್ದನ್ನು ತಮ್ಮ ಉಗುರಿನ ಮೂಲಕ ಎಲ್ಲ ತೆಗಿಬೇಕು. ಅದನ್ನು ತೆಗೆದ್ರೆ ಮಾತ್ರ ಕರುಗಳು ಅರ್ಧ ಗಂಟೆಯಿಂದ 1 ಅವರ್ ಒಳಗಡೆ ಆಟೋಮೆಟಿಕಲಿ ಎದ್ದು ನಿಂತ್ಕೋತವೆ. ಇಲ್ಲ ಅಂದರೆ ತುಂಬ ವೀಕ್ ಆದಾಗೆ ಇರ್ತವೆ. ಹಾಗಾಗಿ ತೆಗೆದು ಹಸುವಿಗೆ ಹಾಲು ಕುಡಿಸ್ಬೇಕಾದಂಥ ಮುಖ್ಯವಾದ ಅಂಶ, ಹಸುವಿನ ಮೊದಲನೇ ಹಾಲನ್ನು ಕರುವಿಗೆ 1 ಗಂಟೆಯ ಒಳಗಡೆ ಕುಡಿಸ್ಲೇಬೇಕು. ಹಾಗಾಗಿ ಹಸುವಿಗೆ ಕುಡಿಸೋಣ ಅಂದ್ಬಿಟ್ಟು ಕರುವಿಗೆ ಹಸು ಹತ್ರ ನಾನೇ ಎತ್ಕೊಂಡು ಹೋದೆ. ಅದು ಎದೊಳಕ್ಕೂ ಸಹ ಶಕ್ತಿ ಇರಲಿಲ್ಲ. ಹಾಗಾಗಿ ನಾನೇ ಎತ್ಕೊಂಡು ಅದ್ರ ಹತ್ರ ಹೋಗಿ ಕುಡಿಸ್ದೆ. ಆದಷ್ಟು ಹಸುವಿನ ಪಕ್ಕದಲ್ಲಿ ಕರು ಇರುವಂತೆ 1 ರಿಂದ 2 ಗಂಟೆಗಳ ತನಕ ನೋಡ್ಕೋಬೇಕಾಗುತ್ತೆ ನಾವು. ಯಾಕೆ ಅಂದರೆ, ಹಸು ಎಷ್ಟು ಕರುವನ್ನು ನೆಕ್ಕುತ್ತೋ, ಅದರ ಮೇಲ್ಮೈಯನ್ನು ಎಷ್ಟು ನಾಲಿಗೆಯಿಂದ ರಬ್ ಮಾಡುತ್ತೋ ಅಷ್ಟು ಶಕ್ತಿ ಆ ಕರುವಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಆಟೋಮೆಟಿಕಲಿ ಎದ್ದು ಒಡ್ಡಾಡುವಂತಹ 2 ರಿಂದ 3 ತಿಂಗಳ ಕರು ಹಾಗೆ ಒಡ್ಡಾಡುವಂತಹ ಕೆಪಾಸಿಟಿಗೆ ಬರಬೇಕು ಅಂದರೆ, ಮೊದಲನೇದು ಗೆರ್ಸನ್ನು ಕೀಳುವಂಥದ್ದು, 2ನೇದು ಹಾಲನ್ನು, ಮೊದಲ ಗೀ ಬಾಲ್ ಅಂತ ಏನು ಬರುತ್ತೋ ಆ ಹಾಲನ್ನು ಕುಡಿಸುವಂಥದ್ದು, 3ನೇದು ಹಸು ತನ್ನ ಕರುವನ್ನು ಪೂರ್ತಿಯಾಗಿ ನಾಲಿಗೆಯಿಂದ ನೆಕ್ಕುವಂಥದ್ದು. ಈ 3 ಮಾಡಿದಾಗ ಕರು ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯ. ನೋಡಿ ಈ ಕರು ಎಷ್ಟು ಒದ್ದಾಡ್ತಾ ಇದೆ ಅಂತ. ಕಸ ಬಿದ್ದಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನೋಡ್ಕೋಬೇಕಾಗುತ್ತೆ. ಅದು ಕರು ಹಾಕಿದಂತಹ ಸಂದರ್ಭದಲ್ಲಿ 1 ರಿಂದ 3 ಗಂಟೆ ಒಳಗಡೆ ಆ ಕಸ ಬೀಳಬೇಕು. ಬೀಳಲಿಲ್ಲ ಅಂದರೆ ಆದಷ್ಟು ನಿಮ್ಮ ಹತ್ತಿರದ ಡಾಕ್ಟರನ್ನು ಸಂಪರ್ಕಿಸ್ಕೋಬೇಕಾಗುತ್ತೆ. ಕೆಲವೊಂದು ಸತಿ 4 ಅವರ್ 5 ಅವರ್ ಬೀಳೋದಿಲ್ಲ. ಅಂಥ ಸಂದರ್ಭದಲ್ಲಿ ಬಿದಿರನ್ನ ಸೊಪ್ಪನ್ನು ತಗೊಬಂದು ಹಾಕ್ತಾರೆ. ಅದು ತಿಂದರೆ ಬೇಗವಾಗಿ ಬೀಳುತ್ತೆ ಅಂತ. ನಮ್ಮದು ಹಸಿದು ಆಲ್ರೆಡಿ ಕಸರ ಸಮೇತ ಬಿದ್ದು ಹೋಯಿತು. ನಾನು ಬಂದು ಒಂದು 10-20 ನಿಮಿಷದಲ್ಲಿ. ಹಾಗಾಗಿ ಚೀಲದೊಳಗಡೆ ನಾನು ಅದನ್ನು ಹಾಕಿ ಬೇರೆ ಕಡೆ ಎಲ್ಲಾದರೂ ನಾಯಿಗಳು ತಿನ್ನದೇ ಇರೋಂಥ ಜಾಗಕ್ಕೆ ಅದನ್ನು ಯಾವ್ದಾರ ಮರದ ಮೇಲೋ ಎಲ್ಲರೂ ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಎತ್ತಿಕ್ಕಿದೆ. ಇದನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ಇಲ್ಲಿಂದನೇ ಶುರುವಾಗುವಂಥದ್ದು ಹಸುವಿನ ಪೋಷಣೆ. ವೀಕ್ಷಕರೇ, ಹಸು ಕರು ಹಾಕಿದಂತಹ ಸಂದರ್ಭದಲ್ಲಿ ತುಂಬ ಶಕ್ತಿಹೀನ ಆಗಿರುತ್ತೆ. ಹಾಗಾಗಿ ಬಿಸಿನೀರಿನಿಂದ ಅದನ್ನು ಮೇಲ್ಮೈಯನ್ನು ನೀಟಾಗಿ ತೊಳೆಯಬೇಕಾಗತ್ತೆ. ಯಾಕೆ ಅಂದರೆ, ಬಿಸಿನೀರಿಂದ ತೊಳೆಯೋದ್ರಿಂದ ಅದರ ಮೈ ಸ್ವಲ್ಪ ಹಗುರು ಆಗುತ್ತೆ ಅನ್ನುವಂಥದ್ದು ನಮ್ಮ ಹಿರಿಯರ ಕಲ್ಪನೆ. ಅದು ಸತ್ಯ ಸಹ, ಸುಳ್ಳಲ್ಲ. ಹಾಗಾಗಿ ನಾವು ಹಸುವನ್ನು ಬಿಸಿನೀರಿಂದ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ತೊಳೆದ್ವಿ. ಇಡೀ ಮೈ ಮೇಲನ್ನೇ ತೊಳೆದಾದ ನಂತರ ಒಂದು ಬಕೆಟಿನಲ್ಲಿ ಅದೇ ಬೆಚ್ಚಗಿರೋ ನೀರನ್ನು ಒಂದು 10 ರಿಂದ 15 ಲೀಟರ್ ಬಕೆಟಿನ ಒಳಗಡೆ 1/4 kg 200 ರಿಂದ 300 ಗ್ರಾಮ್ ಬೆಲ್ಲವನ್ನು ಹಾಕಬೇಕಾಗತ್ತೆ. ಅದ್ರ ಜೊತೆ ಬೆಲ್ಲವನ್ನು ಹಾಕಿ ಬಿಸಿನೀರಲ್ಲಿ
ಅದನ್ನು ನೀಟಾಗಿ ಬೆಲ್ಲ ಕರಗುವ ಹಾಗೆ ಮಾಡಿ ಅದನ್ನು ಹಸುವಿಗೆ ಕುಡಿಸುವಂಥದ್ದು ಮೊದಲ ಪ್ರಕ್ರಿಯೆ. ಇದನ್ನು ಮಾಡೋದ್ರಿಂದ ಹೊಟ್ಟೆ ಒಳಗಡೆ ಇರುವಂತಹ ಕಸ ಸಂಪೂರ್ಣವಾಗಿ ಹೊರಗಡೆ ಬರೋದಕ್ಕೂ ಸಹಾಯ ಆಗುತ್ತೆ. ಒಂದು, ಬೆಲ್ಲದ ಹಾಗೂ ಬಿಸಿ ನೀರನ್ನು ಕುಡಿಸೋದ್ರಿಂದ ಕ್ಯಾಲ್ಸಿಯಂ ಇಮ್ಮಿಡಿಯೇಟ್ಲಿ ಕೊಟ್ಟಂತೆ ಆಗುತ್ತೆ. ಹಸು ಆರಾಮವಾಗಿ ಸುಧಾರಿಸ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಇದು ಮೊದಲನೇ ಪ್ರಕ್ರಿಯೆ. ದಯಮಾಡಿ ಯಾರೊಬ್ಬರು ಹಸುಗಳನ್ನ ಸಾಕಿದಿರೋ ಇದನ್ನು ಯಾವುದೇ ಕಾರಣಕ್ಕೂ ಮಾಡೋದನ್ನು ಮರೀಲೇಬೇಡಿ. ಇದೆಲ್ಲ ಸಂಪೂರ್ಣವಾಗಿ ಮುಗಿದ ಮೇಲೆ ಒಣ ಹುಲ್ಲನ್ನು ಕೊಡಿ. ಆದಷ್ಟು 1 ರಿಂದ 2 ದಿನ ಬರೀ ಒಣ ಹುಲ್ಲನ್ನೇ ಕೊಡೋದಕ್ಕೆ ಪ್ರಯತ್ನ ಮಾಡಿ. 1-2-3 kgಯಷ್ಟು ಮಾತ್ರ ಹಸಿ ಹುಲ್ಲನ್ನು ಕೊಡಿ. ಯಾಕೆ ಅಂದರೆ ಹಾಲು ಹೆಚ್ಚಳ ಆಗುತ್ತೆ. ಕರುವಿಗೆ ಎಷ್ಟು ಬೇಕು ಅಷ್ಟು ಉತ್ಪಾದನೆ ಆದರೆ ಸಾಕು. ಮೊದಲನೇ ಗೀಬಾಲು, ಹಾಗಾಗಿ ಜಾಸ್ತಿ ಹಾಲು ಉತ್ಪಾದನೆ ಆಗೋದ್ರಿಂದ ವೇಸ್ಟ್ ಆಗುತ್ತೆ. ಹಾಗಾಗಿ ಹಸಿ ಹುಲ್ಲನ್ನು ಕಡಿಮೆ ಕೊಟ್ಟು 1-2-3 ದಿನಗಳ ನಂತರ ಹಸಿ ಹುಲ್ಲನ್ನು ಹೆಚ್ಚಾಗಿ ಮಾಡುವಂಥದ್ದನ್ನು 2 ದಿನ ಕಳೆದ ಮೇಲೆ ಏನಿದೆಯೋ ಯಥಾಸ್ಥಿತಿಯಾಗಿ ನೀವು ಹಸುವಿಗೆ ಏನು ಒಣ ಹುಲ್ಲು ಕೊಡ್ತಿದ್ರು, ಹಸಿ ಹುಲ್ಲು ಕೊಡ್ತಿದ್ರು, ಫೀಡ್ ಕೊಡ್ತಿದ್ರು, 2 ದಿನ ಕಳೆದ ಮೇಲೆ ಯಥಾಸ್ಥಿತಿಯನ್ನು ಪ್ರಾರಂಭಿಸಿ. ಇದು ಹಸುವಿನ ಪ್ರಕ್ರಿಯೆ. ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಕೆಲವು ಹೈನುಗಾರಿಕೆ ಮಾಡುವಂಥವರಿಗೆ ಉಪಯೋಗ ಆಗಲಿ ಅನ್ನುವಂಥದ್ದು ನನ್ನ ಆಶಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.